ಕೃಷ್ಣ, ನನಗಂತೂ ನೀನ್ ಹೇಳೋ ಪ್ರೀತಿ ಮಾರ್ಗದಲ್ಲಿ ಬರಕ್ ಇಷ್ಟ ಇಲ್ಲ. ಅದಕ್ಕೆ ನಾನು ಇವನ್ಗೆ ಈಗ್ಲೇ ಶಿಕ್ಷೆ ಕೊಡ್ತೀನಿ. ಅಣ್ಣ, ಅಮ್ಮ ಹೇಳ್ತಾಳೆ ಕೆಟ್ಟ ಕೆಲಸ ಮಾಡೋರ್ಗೆ ಶಿಕ್ಷೆ ಖಂಡಿತ ಆಗುತ್ತೆ, ಆದ್ರೆ ಅದಕ್ಕೆ ಸರಿಯಾದ ಸಮಯ ಬರಬೇಕು. ನಾರಾಯಣ ನಾರಾಯಣ. ಪ್ರಭು, ಜಗತ್ತಿನಲ್ಲಿ ಇದೆಂತಹ ಅನರ್ಥವಾಗುತ್ತಿದೆ. ಎಲ್ಲಿ ಸ್ವಯಂ ಪರಮಾವತಾರಿ ಶ್ರೀಕೃಷ್ಣ ಉಪಸ್ಥಿತನೋ ಅಲ್ಲಿ ಇಂತಹ ಅನಾಚಾರ, ಇಂತಹ ಅಧರ್ಮ. ದೇವರ್ಷಿ, ಜಗತ್ತಿನಲ್ಲಿ ಈ ಅಧರ್ಮ, ಈ ಅನಾಚಾರಗಳು ಏಕಿವೆ ಎಂದರೆ ಈಗ ಜನರ ಹೃದಯದಲ್ಲಿ ಭಯವಿದೆ ಮತ್ತು ಈ ಭಯದಿಂದ ಮನುಷ್ಯನು ಸ್ವಯಂ ಹೋರಾಡಬೇಕು. ನಾರಾಯಣ ನಾರಾಯಣ. ಆದರೆ ಪ್ರಭು, ಅದಕ್ಕೆಂದೇ ಶ್ರೀಕೃಷ್ಣನ ಪರಮಾವತಾರವಾಗಿದೆ, ಹಾಗೂ ಅವನು ಮನುಷ್ಯರನ್ನು ಈ ಭಯದಿಂದ ರಕ್ಷಿಸಬೇಕಿದೆ. ದೇವರ್ಷಿ, ಪರಮಾವತಾರಿ ಶ್ರೀಕೃಷ್ಣನ ಉದ್ದೇಶ ಕೇವಲ ಜನರ ರಕ್ಷಣೆ ಮಾತ್ರವಲ್ಲ, ಜೊತೆಗೆ ಎಲ್ಲ ರೀತಿಯಲ್ಲೂ ಅವರನ್ನು ಸಬಲರನ್ನಾಗಿಸುವುದು. ಇದರಿಂದ ಭವಿಷ್ಯದಲ್ಲಿ ಅವರು ಯಾವುದೇ ಅನಾಚಾರವನ್ನು ಸ್ವತಃ ಎದುರಿಸಬಹುದು. ನಾರಾಯಣ ನಾರಾಯಣ. ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ಕೆಟ್ಟ ಕೆಲಸ ಮಾಡಿದ್ರೆ ತಕ್ಕ ಸಮಯಕ್ಕೆ ಶಿಕ್ಷೆ. ಬಾಲಕರೇ, ಇದೆಲ್ಲ ಮನುಷ್ಯರಿಗಾಗಿ ಮಾಡಲ್ಪಟ್ಟಿದ್ದು. ಆದ್ರೆ ನಾನಂತೂ ಯಕ್ಷ ಯಕ್ಷ ಮತ್ತೆ ಆ ಮೋಸಗಾರ ವಿಷ್ಣು ಕೂಡ ನನಗ್ಯಾವ ಕೇಡನ್ನು ಮಾಡಕ್ಕಾಗಲ್ಲ. ನಡೀರಿ, ಇವತ್ತು ಹೋಗ್ತಿದ್ದೀನಿ, ನಾಳೆ ಮತ್ತೆ ಇಲ್ಲಿಗೆ ಬರ್ತೀನಿ. ಅಲ್ಲಿಯ ತನಕ ನೆನ್ಪಿರ್ಲಿ, ಭಗವಂತ ಕಂಸರ ನಿಯಮ 2 ಮಡಿಕೆ ಹಾಲು ಮತ್ತು ಅರ್ಧ ಮುಷ್ಟಿ ಅಕ್ಕಿ. ಕೃಷ್ಣ, ನಮ್ಮನ್ ಕ್ಷಮಿಸ್ಬಿಡು. ಆ ಪಾಪಿ ಕಂಸನ್ ದೆಸೆಯಿಂದ ನಾವು ಹಾಲು ಬೆಣ್ಣೆನೆಲ್ಲ ಅವನಿಗೆ ಕೊಡ್ಬೇಕಾಗಿದೆ. ಅವರಿಗೆ ಪವಿತ್ರವಾಗಿರೋ ಹಾಲಿನ ಬೆಲೆನೂ ಗೊತ್ತಿಲ್ಲ. ನಂದ್ರಾಣಿ, ನಮ್ ದನಗಳಿಗೆ ಏನಾಗಿದೆಯೋ ಗೊತ್ತಾಗ್ತಿಲ್ಲ. ಬೆಳಗ್ಗೆಯಿಂದ ಒಂದು ಹುಲ್ಕಡ್ಡಿನೂ ತಿಂದಿಲ್ಲ. ದಾಮೋದರನ, ಕಾರಣ ಇಲ್ಲದೆ ಏನು ನಡೆಯಲ್ಲ. ರಾತ್ರಿ ನಾನು ನಮ್ಮ ಮನೇಲಿ ರಾಹುವಿನ ನೆರಳು ನೋಡಿದ್ದೆ. ಇದೆಲ್ಲ ಅವನ್ ಪ್ರಕೋಪದಿಂದಾನೇ ಆಗ್ತಿರೋದು. ರಾಹು ಪ್ರಭಾವನ? ಈಗಿನ್ನು ನನ್ನ ಪ್ರಭಾವ ಶುರುವಾಗಿದೆ. ನನ್ನ ಪ್ರಭಾವ ಪೂರ್ಣ ಆದಾಗ ನಿಮಗೆ ಭಯ ಪಡೋದಕ್ಕೂ ಅವಕಾಶ ಸಿಗಲ್ಲ. ದನಗಳಿಗೆ ಬೆಲ್ಲ ಬಹಳ ಇಷ್ಟ ಆಗುತ್ತೆ ನಂದ್ರಾಣಿ. ಬೆಲ್ಲದಿಂದ ಮಾಡಿರೋ ಈ ಲಾಡು ತಿಂದು ದನಗಳಿಗೆ ಹಸು ಹೆಚ್ಚಾಗತ್ತೆ. ದಾಮೋದರಣ್ಣ, ನೀವು ಈ ಲಾಡುಗಳನ್ನೆಲ್ಲ ಹಸುಗಳಿಗೆ ತಿನ್ಸಿ, ನಾನು ಸ್ವಲ್ಪ ಇದ್ಲಿನ್ ತರ್ತೀನಿ. ಇದ್ಲು ತರ್ತೀರಾ ನಂದ್ರಾಣಿ? ಈಗ ದನಗಳಿಗೆ ಇದ್ಲೂನು ತಿನ್ಸ್ತೀರಾ? ಮರೆಗುಳಿ ದಾಮೋದರಣ್ಣ, ದನಗಳಿಗೆ ತಿನ್ಸೋಕಲ್ಲ, ಬದಲಾಗಿ ರಾಹುವಿನ ಪ್ರಕೋಪ ಕಡಿಮೆ ಮಾಡೋಕೆ. ಕಪ್ಪಿದ್ಲಿಂದ ರಾಹುವಿನ ದುಷ್ಪ್ರಭಾವ ಕಡಿಮೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಿದ್ರೆ ನಂದ್ರಾಣಿ, ಸ್ವಲ್ಪ ಇದ್ಲನ್ನ ನನಗೂ ಕೊಟ್ಬಿಡಿ. ಯಾರು ಗೊತ್ತು ಆ ರಾಹುವಿನ ದೃಷ್ಟಿ ನನ್ನ ಮೇಲೆ ಯಾವಾಗ ಬೀಳುತ್ತೋ. ಮೋಸಗಾರ ವಿಷ್ಣು, ಅಲ್ಲೇ ನಿಂತ್ಕೋ ಅಲಂಬಾಸುರ. ಗೋಕುಲದ ಅಮೂಲ್ಯ ರತ್ನ ಯಶೋಧೆ ನಂದನ, ನೀನು ಇಲ್ಲಿನು? ಅಲಂಬಾಸುರ,
ನಾನ್ ನಿನ್ಗೆ ಅರ್ಥ ಮಾಡ್ಸಕ್ ಬಂದಿದ್ದೀನಿ. ಯಾವ ಹಾಲು ಬೆಣ್ಣೆ ನೀವು ತಗೊಂಡೋಗ್ತಿದ್ದೀರೋ ಅದು ಗೋಕುಲ ಚಂದ್ರ ಉಸಿರು. ನಮ್ಮಲ್ಲಿ ಎಲ್ಲರೂ ಗೋಮಾತೆ ಮತ್ತು ಅದರ ಹಾಲಿಗೆ ಗೌರವ ಕೊಡ್ತಾರೆ. ಅದಕ್ಕೆ ಅವ್ರ ಎದುರಿಗೆ ನೀವು ಹಾಲು ಬೆಣ್ಣೆಗೆ ಅವಮಾನ ಮಾಡ್ಲೇಬಾರ್ದಾಗಿತ್ತು. ನೀನೀ ಮಾತ್ನ ಗೋಕುಲವಾಸಿಗಳ ಮುಂದೆ ಹೇಳೋಕೆ ಸಂಕೋಚ ಪಡ್ತಿದ್ಯೇನು? ಈಗ ಏಕಾಂತದಲ್ಲಿ ಬಂದ್ಬಿಟ್ಟಿದ್ಯಲ್ಲ ನಿನ್ನ ಅಪಹಾಸ್ಯ ಮಾಡಿಸ್ಕೊಳಕ್ಕೆ. ಅಮ್ಮ ಹೇಳ್ತಾಳೆ, ಯಾವ ಮನುಷ್ಯ ಅಹಂಕಾರ ಪಟ್ಟು ಇರೋ ಸತ್ಯವನ್ನ ಒಪ್ಕೊಳ್ಳೋದಿಲ್ವೋ ಅವನು ಒಬ್ನೇ ಇದ್ದಾಗ ಒಪ್ಕೋತಾನೆ. ಯಾಕಂದ್ರೆ ಒಬ್ನೇ ಇದ್ದಾಗ ಅಹಂಕಾರ ಕಡಿಮೆ ಇರುತ್ತೆ. ಏ ಬಾಯ್ ಬಡ್ಕ ಹುಡ್ಗ, ಈ ವಿಚಿತ್ರ ಮಾತುಗಳನ್ನೆಲ್ಲ ಹಾಡಿ ನನ್ನ ಸಮಯ ಹಾಳು ಮಾಡ್ಬೇಡ. ದಾರಿ ಬಿಟ್ಬಿಡು, ಇಲ್ಲ ಅಂದ್ರೆ ನನ್ನ ಕುದುರೆ ನೀನ್ ಎದುರುಗಡೆ ಇರೋದನ್ನು ನೋಡ್ದೆ ಹಾಗೆ ನಿನ್ನ ತುಳ್ಕೊಂಡು ಹೋಗ್ಬಿಡುತ್ತೆ. ಲಂಬಾಸುರ, ಮರ್ತಿದ್ದು ನೀನು. ಅಧರ್ಮ ತುಂಬಾ ದಿನದವರೆಗೂ ಉಳಿಯೋದಿಲ್ಲ. ಕಾಯ್ತಾ ಇರು, ಆ ದಿನ ಖಂಡಿತ ಬರುತ್ತೆ. ಆಗ ಗೋಕುಲ ಒಂದೇ ಅಲ್ಲ, ಇಡೀ ಪ್ರಜಮಂಡಲ ನಿನ್ಗೆ ಹಾಲು ಬೆಣ್ಣೆದು ಒಂದು ಹನಿನೂ ಕೊಡಲ್ಲ. ನನ್ನನ್ನು ಯಾರು ತಡಿತಾರೆ? ಯಾರಿಗಷ್ಟೊಂದು ಧೈರ್ಯ ಇದೆ? ನಾವು ನಿನ್ನನ್ನು ತಡಿತೀವಿ. ಮನುಷ್ಯರ ಭಗವಂತ, ದೇವತೆಗಳ ರಕ್ಷಕ, ನೀನು ನನ್ನ ಅಮರತ್ವನ ಕಿತ್ಕೊಂಡೆ. ಅಮೃತ ಕುಡಿದ ಮೇಲೇನು ಬರೀ ನನ್ನ ತಲೆ ಅಮರವಾಗಿದೆ. ಆದರೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ಈ ಜಗತ್ನಲ್ಲಿ ನೀನು ಯಾವ ಕಡೆಗೆ ಹೋದ್ರೂ ರಾಹು ನಿನ್ನ ಹಿಂದೆ ಬರ್ತಾನೆ ನಿನ್ನ ಸರ್ವನಾಶ ಮಾಡೋದಕ್ಕೆ. ಇಲ್ಲಿ ಈ ಮನೆ ಮೇಲೆ ನಿನಗೆ ವಿಶೇಷ ಕೃಪೆ ಇದೆ ಅಲ್ವಾ ವಿಷ್ಣು? ನಿನ್ನ ಕೈಲಿ ಸಾಧ್ಯ ಆದ್ರೆ ಕಾಪಾಡು, ರಾಹುವಿನ ಕೆಟ್ಟ ದೃಷ್ಟಿಯಿಂದ ಕಾಪಾಡು. ನಾರಾಯಣ ನಾರಾಯಣ. ಪ್ರಭು, ಪಾಪಿ ಮತ್ತು ಅಧರ್ಮಿ ಕಂಸ ಬಹಳ ಯೋಚನೆ ಮಾಡಿ ಈ ಬಾರಿ ಅಸುರನನ್ನಲ್ಲ, ಬದಲಾಗಿ ರಾಹುವನ್ನು ಗೋಕುಲಕ್ಕೆ ಕಳಿಸಿದ್ದಾನೆ. ಕಂಸನಿಗೆ ತಿಳಿದಿದೆ ಪ್ರಭು, ರಾಹು ಅಮರ ಮತ್ತು ಅವನ ಅಂತ್ಯ ಮಾಡಲಾಗದು. ಈಗ ರಾಹು ನಿಮ್ಮಿಂದ ಪ್ರತೀಕಾರ ಪಡೆಯುವ ಯಾವ ಅವಕಾಶವನ್ನೂ ಬಿಡುವುದಿಲ್ಲ ಪ್ರಭು. ಇನ್ನು ಮುಂದೇನು ಪ್ರಭು? ದೇವರ್ಷಿ, ರಾಹು ಖಂಡಿತವಾಗಿ ಅಮರನೇ. ಆದರೆ ಇದರ ಅರ್ಥ ಇದಲ್ಲ ಅವನು ಏನನ್ನಾದರೂ ಮಾಡಬಹುದು ಎಂದು. ಅಧರ್ಮದ ಹಾಗೆಯೇ ಅವನಿಗೂ ಮಿತಿಗಳಿವೆ, ಮತ್ತವನು ತನ್ನ ಮಿತಿಯ ಹೊರ ಹೋಗಲಾಗದು. ಬ್ರಜಮಂಡಲದ ಎಲ್ಲಾ ಯುವಕರು ಮುದುಕರು ಭಗವಂತ ಕಂಸರ ಭಯದಿಂದ ಥರ 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 ನಡುತ್ತಾರೆ. ಆದ್ರೆ ಅನ್ಸುತ್ತೆ ಅಲ್ಲಿನ ಮಕ್ಕಳಲ್ಲಿ ತುಂಬಾ ಬಲ ಇದೆ ಅಂತ. ನೀವಿಬ್ರು ನನ್ನ ತಡಿತೀರಾ? ಆದ್ರೆ ಈಗಲ್ಲ, ಅದಕ್ಕೆ ಸರಿಯಾಗಿ ಸಮಯ ಬರ್ಬೇಕು. ಈಗ ನೀನು ಈ ಬೆಣ್ಣೆ ತಗೊಂಡು ಹೋಗ್ಬಹುದು, ಯಾಕಂದ್ರೆ ಈಗ ನಾವು ನೀನ್ ತಡಿತಿಲ್ಲ. ಈ ಕೃಪೆಗೆ ಕಾರಣ ತಿಳಿಯಬಹುದೇ ನಾನು? ಕಾರಣ ಇಷ್ಟೇನೆ, ನಿನ್ನನ್ನ ಹೇಗ್ ತಡಿಬಹುದು ಅಂತ ನಾವಿನ್ನೂ ಯೋಚನೆ ಮಾಡಿಲ್ಲ ಅಲ್ವಾ ಕೃಷ್ಣ? ಕಂಸನ ಸೇನಾಪತಿ, ಈಗ್ಲೇ ಹೋಗಿ ನಿನ್ ಮಹಾರಾಜ ಕಂಸನ್ಗೆ ಹೇಳು, ಬೇರೆಯವ್ರ ಪಾಲಿನ ಊಟ ಮಾಡಿದ್ರೆ ಅಜೀರ್ಣ ಆಗ್ಬಿಡುತ್ತೆ ಅಂತ. ಒಂದ್ ವೇಳೆ ಅಜೀರ್ಣ ತುಂಬಾ ದಿನ ಇದ್ರೆ ಅವ್ರ ಆಯಸ್ಸು ಕಡಿಮೆ ಆಗುತ್ತೆ. ಕಂಸ ಮಾವನ ಹತ್ರ ಇದನ್ನು ಹೇಳ್ಬಿಡು ಸೇನಾಪತಿ. ಇವರಿಬ್ರು ನನಗೆ ಅರ್ಥ ಮಾಡಿಸ್ತಿದ್ರ? ಅದೇನೇ ಇರ್ಲಿ, ಎಲ್ಲದಕ್ಕೂ ಮೊದಲು ನಾನು ಈ ಹಾಲು ಬೆಣ್ಣೆನ ಮಥುರೆಗೆ ತಲುಪಿಸ್ಬೇಕು. ಆಮೇಲೆ ನೋಡ್ಕೊಳ್ತೀನಿ ಈ ಋಷಭಾನುವಿನ ಮಗಳು ಮತ್ತು ನಂದರಾಣಿಯ ಮಗನನ್ನ. ನಡೀರಿ! ಕೃಷ್ಣ,
ಒಂದು ಸಾರಿ ನಿನ್ನ ಕುಂಡಲಿ ಸಿಕ್ಕಿದ್ರೆ ಸಾಕು, ನಿನ್ನ ಗ್ರಹ ನಕ್ಷತ್ರಗಳ ದಶೆ ನೋಡಿ ನಿನ್ನ ಜೀವನದ ಒಳಗೆ ಪ್ರವೇಶ ಮಾಡ್ತೀನಿ. ಈ ರಾಹು ಯಾರದ್ದಾದ್ರೂ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ ಅವರನ್ನ ಯಾರು ಸಾಯಿಸೋದೇ ಬೇಕಾಗಿಲ್ಲ. ಅವನು ತಾನೇ ತನಗ್ ಸಾವು ಬರಲಿ ಅಂತ ಕೇಳ್ಕೊಳ್ತಾನೆ. ಇಲ್ ಕೇಳಿ, ಎಲ್ಲಿದ್ದೀರಾ? ಅವ್ರು ಯಾವಾಗ ಗೋಗ್ಲಕ್ ಬಂದ್ರು ಆಗ್ಲಿಂದ ತುಂಬಾ ಚಿಂತೆಲಿರೋ ಹಾಕಿದ್ದಾರೆ. ಇವತ್ ನಾನು ಅವ್ರ ಹತ್ರ ಮಾತಾಡ್ಲೇಬೇಕು. ಖಂಡಿತ ಅವ್ರು ಯಾವ್ದೋ ಮಾತನ್ನ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಆದ್ರೆ ಇವ್ರು ಎಲ್ಲಿದ್ದಾರೆ? ಇಲ್ ಕೇಳಿ. ಕೃಷ್ಣ, ನಿನ್ನ ಕುಂಡಲಿ ಸಿಕ್ಕಿದ ಕೂಡ್ಲೆ ನಾನು ಎಲ್ಲ ಸತ್ಯನೂ ತಿಳ್ಕೊತೀನಿ. ಕೇವಲ ಒಂದು ಜನ್ಮದ ಬಗ್ಗೆ ಅಲ್ಲ, ನಿನ್ನ 7 ಜನ್ಮದ ಬಗ್ಗೆನು. ನೀನ್ ಯಾರಾಗಿದ್ದೆ, ಎಲ್ಲಿಂದ ಅಲಿತಾ ನಿನ್ನ ಆತ್ಮ ಇಲ್ಲಿವರೆಗೂ ಬಂದಿದೆ, ಎಲ್ಲನೂ ನಾನು ತಿಳ್ಕೊತೀನಿ. ಏನು ಅಂದ್ರೆ? ಇಲ್ ಕೇಳಿ, ಎಲ್ಲಿದ್ದೀರಾ? ನೀವೇನ್ ಹುಡುಕ್ತಿದ್ದೀರಾ? ನಿಮ್ಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇದ್ರೆ ನೀವ್ ನನ್ನನ್ನ ಕೇಳಿ, ನಾನೇ ಹುಡುಕೊಡ್ತೀನಿ. ಕೆಲವೊಂದ್ಸಲ ನನಗೂ ಮರ್ತು ಹೋಗುತ್ತೆ, ನಾನ್ ರಾಹು ಅಲ್ಲ ನಂದ ಅನ್ನೋದು. ಈ ಮನೇಲಿ ಏನೇ ಬೇಕಿದ್ರೂ ನಾನು ಹುಡ್ಕೋದೇ ಬೇಕಾಗಿಲ್ಲ ಅಂತ. ಇಲ್ ಕೇಳಿ, ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ? ನೀವ್ ಹುಷಾರಾಗಿದ್ದೀರಾ ತಾನೆ? ನೀವ್ ಗೋಕುಲಕ್ ಬಂದಾಗಿಂದ ತುಂಬಾ ಚಿಂತೆಲಿರೋ ಹಾಗಿದೆ. ಯಶೋದೆ, ಚಿಂತೆ ವಿಷಯನೇ. ಚಿಂತೆ? ಎಂಥ ಚಿಂತೆ? ಯಶೋದೆ, ನೀನೇ ಹೇಳ್ದೆ ತಾನೆ ನಮ್ಮನೇಲಿ ರಾಹು ನೆರಳು ನೋಡ್ದೆ ಅಂತ. ಅದಕ್ಕೆ ನಾನು ಕೃಷ್ಣನ್ ಕುಂಡ್ಲಿ ಹುಡುಕ್ತಿದ್ದೆ. ಸಮಯ ಇರುವಾಗ್ಲೇ ಕೃಷ್ಣನ್ ಕುಂಡ್ಲಿಲಿ ರಾಹು ದೆಸೆ ಇದೆಯೋ ಇಲ್ವೋ ತಿಳ್ಕೊಂಬಿಡೋಣ. ಹಾ, ನಿಜ, ನೀವ್ ಸತ್ಯ ಹೇಳ್ತಿದ್ದೀರಾ. ನಮ್ ಕಂದನಿಗೆ ಏನಾದ್ರೂ ಅಪಾಯ ಆಗೋಕ್ಕೂ ಮುಂಚೆ ನಾವದನ್ ದೂರ ಮಾಡೋ ಉಪಾಯ ಹುಡುಕ್ಬೇಕಾಗತ್ತೆ. ಮತ್ತೆ ಕುಂಡ್ಲಿ ತಗೊಂಡ್ ಬಾ. ಅಲ್ಲ, ನೀವ್ ಮರ್ತಿದ್ದೀರಾ? ಕಂದನ್ ಕುಂಡಲಿನ ನೀವೇ ಸ್ವತಃ ಗುರು ಗರ್ಗಾಚಾರ್ಯರ ಕೊಟ್ಟು ಬಂದಿದ್ದೀರಾ. ಗುರು ಗರ್ಗಾಚಾರ್ಯ? ಕೃಷ್ಣ, ನೀನು ತುಂಬಾ ಭಾಗ್ಯವಂತ ಬಾಲಕ. ನಂದ್ರಾಣಿ, ಓ ನಂದ್ರಾಣಿ! ನನ್ನನ್ನು ಯಾರೋ ಕರೀತಿರೋ ಹಾಗಿದೆ. ನಾನು ಈಗ್ಲೇ ಬಂದೆ. ಕೃಷ್ಣ, ನೀನು ಭಾಗ್ಯದ ಬಾಲಕನಾದ್ರೆ ನಾನು ದೌರ್ಭಾಗ್ಯದ ದೇವತೆ. ನೋಡ್ತೀನಿ ಎಲ್ಲಿವರೆಗೂ ನಿನ್ನ ಭಾಗ್ಯ ನಿನ್ನ ಜೊತೆ ಇರುತ್ತೆ ಅಂತ. ನೋಡ್ತೀನಿ. ಕೃಷ್ಣ, ಇಷ್ಟೊಂದು ದೊಡ್ಡ ತೊಂದ್ರೆ ನಮ್ ಎದುರಿಗಿದೆ, ಮತ್ ನೀನ್ ಇಷ್ಟೊಂದು ಶಾಂತಿಯಿಂದ ಕೂತಿದ್ಯಾ? ಹಾಗೋಪಿಕೆ, ಸಮಸ್ಯೆ ಅಂತೂ ಇದೆ. ನಾನ್ ಗೋಕುಲನೇ ಬಿಡ್ತೀನಿ ಅಂದ್ರು ಈ ಅಧಿಕ ಪ್ರಸಂಗಿ ಸಮಸ್ಯೆ ನನ್ನ ಯಾವತ್ತೂ ಬಿಡೋದಿಲ್ಲ ಅನ್ಸುತ್ತೆ. ಗೊಲ್ಲ, ನಾನಿಲ್ಲಿ ನಿನ್ಗೆ ಸಹಾಯ ಮಾಡಕ್ ಪ್ರಯತ್ನ ಮಾಡ್ತಿದ್ರೆ ನೀನು ನನ್ನನ್ನೇ ಸಮಸ್ಯೆ ಅಂತ ಅನ್ಕೋತಿದ್ಯಲ್ಲ. ನಿನಗ್ ಸಹಾಯ ಮಾಡೋದು ನನಗ್ ಬೇಕಾಗಿಲ್ಲ, ನಾನು ಹೋಗ್ತಿದ್ದೀನಿ.
ಆಗ್ಲಿ ಗೋಪಿಕೆ, ಆದಷ್ಟು ಬೇಗ ಹೋಗು. ಬರ್ಸನ ಬರೋವರೆಗೂ ದಾರಿಲಿ ಎಲ್ಲೂ ನಿಲ್ಲಕ್ಕೆ ಹೋಗ್ಬೇಡ. ಗೊಲ್ಲ, ನಾನು ನಿಂತರ ಅಲ್ಲ. ಯಾವ್ದೇ ಕೆಲ್ಸನಾದ್ರೂ ಅರ್ಧಕ್ಕೆ ಬಿಟ್ಟು ಹೋಗೋದಿಕ್ಕೆ. ನಾನು ಎಲ್ಲಿವರೆಗೂ ನಿಂಗೆ ಸಹಾಯ ಮಾಡಲು ಅಲ್ಲಿವರೆಗೂ ಹೋಗೋದಿಲ್ಲ. ಗೊಲ್ಲ, ಎಲ್ಲದಕ್ಕಿಂತ ಮೊದಲು ನೀನ್ ಇದ್ರ ಬಗ್ಗೆ ಯೋಚನೆ ಮಾಡು. ನಿನ್ನ ಕಂಸ ಮಾವ ಅಷ್ಟೊಂದು ಹಾಲು ಬೆಣ್ಣೆನ ಏನ್ ಮಾಡ್ತಾರೆ ಅಂತ. ಅಷ್ಟೊಂದು ಹಾಲನ್ನ ಯಾರು ಕುಡಿಯೋಕ್ಕೂ ಹೋಗಲ್ಲ. ಮತ್ತೆ ಸ್ನಾನ ಮಾಡೋಣ ಅಂದ್ರೆ ಹಾಲು ನೀರಂತೂ ಅಲ್ವೇ ಅಲ್ಲ. ಗೋಪಿಕೆ, ನಿಂಗೆ ಕಂಸ ಮಾವನ್ ಬಗ್ಗೆ ಗೊತ್ತಿಲ್ಲ. ಯಾವ್ದು ಮಾಡ್ಬಾರ್ದು ಆ ಕೆಲ್ಸನೇ ಅವ್ರು ಮಾಡೋದು. ಭಗವಂತ ಕಂಸರಿಗೆ ಜಯವಾಗಲಿ. ಭಗವಂತ ಕಂಸರಿಗೆ ಜಯವಾಗಲಿ. ಭಗವಂತ ಕಂಸರಿಗೆ 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 ಆಶೀರ್ವಾದ. ನಲಿಯಿರಿ, ಎಲ್ಲ ನಲಿಯಿರಿ, ಕಂಸಾಮೃತವನ್ನು ಹೀರಿ, ಬಿಟ್ಟರೆ ಅಳುವಿರಿ ಮುಂದೊಮ್ಮೆ, ಜೀವವೇ ಹೋದಾಗ ಹಾರಿ. ಕುಡಿಯಿರಿ, ಕುಡಿಯಿರಿ. ಮಥುರಾವಾಸಿಗಳೇ, ಇದು ನಿಮ್ಮ ಪರಮ ಸೌಭಾಗ್ಯ. ಸಾಕ್ಷಾತ್ ಭಗವಂತ ಕಂಸನ ಚರಣಾಮೃತ ಪ್ರಾಪ್ತವಾಗುತ್ತಿದೆ. ಇದನ್ನು ಸೇವಿಸುತ್ತಲೇ ನಿಮ್ಮ ರೋಗ, ಶೋಕ, ಪ್ರೇತ ಬಾಧೆ ಎಲ್ಲವೂ ದೂರವಾಗುತ್ತದೆ. ಹೇಳಿ, ಪ್ರಜಾಪಾಲಕ ಪರಮ ದಯಾಳು ಭಗವಂತ ಕಂಸನಿಗೆ ಜಯವಾಗಲಿ. 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 ನೋಡಿದೆಯಾ? ಸಾಧ್ಯವಿದ್ದರೆ ನೋಡು, ಕಂಸಧಾಮವನ್ನು ನಾನು ಕ್ಷೀರ ಸಾಗರ ಮಾಡಿದ್ದೇನೆ. ಪೂರ್ತಿ ಮಥುರೆಯಲ್ಲಿ ಹಾಲಿನ ನದಿಯೇ ಹರಿಯುತ್ತಿದೆ. ಪೃಥ್ವಿಯಿಂದ ಆಕಾಶದ ತನಕ ಒಂದೇ ಸ್ವರ ಮೊಳಗುತ್ತಿದೆ. ಭಗವಂತ ಕಂಸನಿಗೆ ಜೈ. ಹೇ ಚಕ್ರಧಾರಿ, ಬಿಡು ನಿನ್ನ ಹಠ. ಭಗವಂತ ಕಂಸನ ಭಕ್ತನಾಗಿ ಬಿಡು. ಸ್ವೀಕಾರ ಮಾಡು ನನ್ನ ಅಧಿಪತ್ಯ. ಇದರಲ್ಲೇ ನಿನ್ನ ಮತ್ತು ಸೃಷ್ಟಿಯ ಕಲ್ಯಾಣವಿದೆ. ಭಗವಂತ ಕಂಸನಿಗೆ ಜೈ. ಜಯವಾಗಲಿ. 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 ಭಗವಂತ ಕಂಸನ ಎಲ್ಲ ಭಕ್ತರಿಗೂ ಭಗವಂತ ಕಂಸನ ಆಶೀರ್ವಾದ. ಗೊಲ್ಲ, ಸಮಸ್ಯೆ ನಿನ್ ಗೋಪಬಾಲಕರದು. ಬೆಣ್ಣೆ ತಿಂದೇ ಇರೋ ಶಪಥ ನೀನ್ ಮಾಡಿದ್ದು. ಮತ್ತೆ ಸಮಸ್ಯೆಗೆ ಪರಿಹಾರ ಹುಡುಕ್ತಿರೋದು ನಾನು. ನೀನಂತೂ ನನ್ನ ಸಹಾಯಕ್ಕೆ ಋಣಿ ಆಗಿರ್ಬೇಕು. ನೀನ್ ನನ್ನ ಒಬ್ಬನೇ ಬಿಟ್ರೆ ಅದೇ ದೊಡ್ಡ ಉಪಕಾರ. ಏನ್ ಹೇಳ್ದೆ ಗೊಲ್ಲ?
ಅದೇನಂದ್ರೆ ನಿನ್ಗೇನಾದ್ರೂ ಉಪಾಯ ಉಳಿತಾ? ಗೊಲ್ಲ, ಯಶೋದೆ ಅತ್ತೆ ಅಂತಿದ್ರು ಪ್ರತಿ ಸಮಸ್ಯೆಗೂ ಪರಿಹಾರ ಸಮಸ್ಯೆಯಲ್ಲೇ ಅಡ್ಗಿರುತ್ತೆ. ಹಾಗಂದ್ರೆ ಏನ್ ಗೊತ್ತಾ, ಯಾವ ರೀತಿ ನೀನು ಘಟಾಸುರನ್ನ ಉದ್ಧಾರ ಮಾಡೋದಿಕ್ಕೆ ಗೋಕುಲದೆಲ್ಲ ಮಡ್ಕೆಯನ್ನು ಹೊಡೆದಿದ್ಯೋ ಅದೇ ರೀತಿ ನೀನು ಮತ್ತೆ ಏನಾದ್ರೂ ಉಪಾಯ ಮಾಡ್ಬೇಕು ಗುಲ್ಲ. ಗೋಪಿಕೆ, ಒಂದೊಂದ್ಸಲ ನೀನು ನಿಜವಾಗ್ಲೂ ಚೆನ್ನಾಗಿ ಬುದ್ಧಿ ಓಡಿಸ್ತೀಯ. ಗೋಪಿಕೆ, ನೀನ್ ಹೇಳಿದ್ ನನ್ಗೇನು ತುಂಬಾ ಇಷ್ಟ ಆಯ್ತು. ಆದ್ರೆ ಇನ್ನೊಂದ್ಸಲ ಯೋಚಿಸು. ಸ್ವಲ್ಪ ದಿನ ಬಿಟ್ಟು ನಿನ್ನ ಉಪಾಯ ನಿನ್ಗೆ ಬೇಡ ಅನ್ಸಿದ್ರೆ ಏನ್ ಮಾಡೋದು? ಕೃಷ್ಣ, ನಾನು ರಾಧೆ. ಏನೇ ಹೇಳಿದ್ರು ಯೋಚನೆ ಮಾಡೇ ಹೇಳ್ತೀನಿ. ನಾನು ಏನ್ ಹೇಳ್ಬೇಕಿತ್ತು ಅದನ್ನ ಹೇಳಾಯ್ತು. ಈಗ ನೀನೇನ್ ಮಾಡ್ಬೇಕು ಅದನ್ನ ನೀನ್ ಮಾಡು. ದೇವಿ, ಇಂದು ನೀನು ನಂದ ಪುತ್ರನಿಗೆ ಸಾಗಲು ತಿಳಿಸಿರುವುದನ್ನು ನೋಡಿದರೆ ಸದಾ ಅವನನ್ನು ಸಾಗದಂತೆ ತಡೆಯುವ ಮಾರ್ಗವಾಗಿದೆ. ಪ್ರಭು, ನೀವೇ ಹೇಳುವಿರಲ್ಲವೇ, ಮಾರ್ಗ ಯಾವುದೇ ಇರಲಿ ಧರ್ಮದ ಉದ್ದೇಶ ಪೂರ್ಣಗೊಳ್ಳಲೇಬೇಕು. ನಾನು ಬಯಸುವುದಿಷ್ಟೇ, ಎಲ್ಲ ಗೋಪಬಾಲರಿಗೆ ಅವರ ಪಾಲಿನ ಬೆಣ್ಣೆ ದೊರೆಯಬೇಕು. ತಥಾಸ್ತು, ಹಾಗೆಯೇ ಆಗಲಿ ದೇವಿ. ಈಗ ನೀನು ನನ್ನ ಜೊತೆಯಲ್ಲಿರುವೆ. ಈಗ ನೋಡು, ಗೋಪಾಲಕರಿಗೆ ಹೊಟ್ಟೆ ತುಂಬಾ ಹಾಲು ಬೆಣ್ಣೆ ಹೇಗ್ ಸಿಗುತ್ತೆ ಅಂತ ಇದ್ಯಾರಿಗೂ ಗೊತ್ತಾಗೋದು ಇಲ್ಲ. ಕೃಷ್ಣ, ಕೃಷ್ಣ, ಅಣ್ಣ, ಅಣ್ಣ, ಕೃಷ್ಣ, ಬೇಗ ಬಾ. ಗೋಕುಲಕ್ಕೆ ತುಂಬಾ ದೊಡ್ಡ ಅಪಾಯ ಆಗೋ ಹಾಗಿದೆ. ಕೃಷ್ಣ, ಏನಪ್ಪಯ್ಯ ಅಣ್ಣ? ಕೃಷ್ಣ, ಈಗ ಅದನ್ನ ಹೇಳಕ್ಕೆ ಸಮಯ ಇಲ್ಲ. ಆದ್ರೆ ಆ ಅಪಾಯನ ನಿನ್ನಿಂದ ಮಾತ್ರ ತಡೆಯೋಕ್ ಸಾಧ್ಯ. ಕೃಷ್ಣ, ನಡಿ ನನ್ ಜೊತೆ. ನಡಿ. ಗೋಪಾಲಕರೇ, ನೀವಿದೆಲ್ಲ ಏನ್ ಮಾಡ್ತಿದ್ದೀರಾ? ಈ ಮರದ ಕೆಳಗಡೆ ನಿಮ್ ಕೋಲು ಮತ್ತೆ ಪೇಟನ ಯಾಕೆ ಇಡ್ತಿದ್ದೀರಾ? ಈ ಕೋಲು ಮತ್ತೆ ಪೇಟ ನಾವು ಗೋಪಾಲರು ಅನ್ನೋದಕ್ಕೆ ಗುರುತು. ಇದನ್ನಿಲ್ಲಿಟ್ಟು ಇವತ್ತಿಂದ ನಾವು ಗೋಪಕರ್ಮವನ್ನು ಬಿಡ್ತಿದ್ದೀವಿ. ಹಾ ಕೃಷ್ಣ, ನಾವೀ ಬ್ರಜಮಂಡಲನ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾವು ಬಂಡೆ ಹೊಡಿತೀವಿ, ಇಲ್ಲ ಬೇರೆ ಯಾವ್ದಾದ್ರೂ ಕೆಲಸ ಮಾಡ್ತೀವಿ. ಆದ್ರೆ ಇಲ್ಲಿ ಗೋಕುಲದಲ್ಲಿ ಇದ್ಕೊಂಡು ಇನ್ನು ದನ ಮೇಯ್ಸಕ್ಕಾಗಲ್ಲ. ಗೋಪಾಲಕರೇ, ಇದೇನ್ ಹೇಳ್ತಿದ್ದೀರಾ? ಗೋಕುಲದೆಲ್ಲರಿಗೂ ಅವ್ರ ಅಧಿಕಾರನ ಕೊಡ್ಸೋ ಪ್ರಮಾಣ ಮಾಡಿದೀನಿ. ಈಗ ನೀವೆಲ್ಲ ಇಲ್ಲಿಂದ ಹೋದ್ರೆ ನಿಮ್ಗೆ ನಿಮ್ ಅಧಿಕಾರನ ಹೇಗ್ ಕೊಡ್ಸಕ್ಕಾಗುತ್ತೆ? ಕೃಷ್ಣ, ನೀನ್ ನಮ್ಗೋಸ್ಕರ ಏನೇನ್ ಮಾಡಿಲ್ಲ. ಬ್ರಜಮಂಡಲದವರನ್ನ ಬೇಡ್ಕೊಂಡೆ, ನೀನೇ ಭಿಕ್ಷೆ ಪಾತ್ರೆ ಇಟ್ಕೊಂಡೆ. ಆದ್ರೆ ಅದರಿಂದ ಏನ್ ಲಾಭ ಆಯ್ತು? ಗೆಳೆಯರೇ, ಅಮ್ಮ ಹೇಳ್ತಾಳೆ, ಧರ್ಮ ಸುಮ್ನೆ ಇರ್ಬೋದು ಆದ್ರೆ ಸೋಲೋದಿಲ್ಲ. ಅದಕ್ಕೆ ಧೈರ್ಯದಿಂದ ಇರ್ಬೇಕು, ಧೈರ್ಯದಿಂದ. ಕೃಷ್ಣ, ಇದು ನಮ್ ವಿಷಯ ಮಾತ್ರ ಆಗಿದ್ರೆ ಏನೂ ತೊಂದರೆ ಇರ್ಲಿಲ್ಲ. ಆದ್ರೆ ನೀನ್ ಸೋಲೋದ್ನ ನಮ್ಮಿಂದ ನೋಡಕ್ಕಾಗಲ್ಲ. ಹಾ ಕೃಷ್ಣ, ನಿಂಗೆ ನಿನ್ನ ಶಪಥವನ್ನ ಮುರಿಬೇಕು ಅನ್ನೋದಕ್ಕೂ ಮುಂಚೆ ನಾವೇ ನಮ್ಮ ಗೋಪ್ರತಿಜ್ಞೆ ಮುರಿದು ಇಲ್ಲಿಂದ ಹೊರಟೋಗ್ತೀವಿ. ನಿಂತ್ಕೊಳ್ಳಿ ಗೆಳೆಯರೇ. ಸರಿ, ಈಗ ನೀವು ತೀರ್ಮಾನ ಮಾಡಿದ್ದೀರಾ ಅಂದ್ರೆ ನಾನು ಯಾರನ್ನೂ ತಡೆಯೋದಿಲ್ಲ. ಗೆಳೆಯರೇ, ನಾನು ನಿಮ್ ಜೊತೆಗೆ ಬರ್ತೀನಿ. ಎಲ್ಲಿ
ಕೃಷ್ಣನ್ ಗೆಳೆಯರು ಇರ್ತಾರೋ ಅಲ್ಲೇ ಕೃಷ್ಣ ಇರ್ತಾನೆ. ಕೃಷ್ಣ ಇದೇನಂತಿದ್ಯಾ? ಇದು ಹೇಗ್ ಸಾಧ್ಯ ಕೃಷ್ಣ? ಗೆಳೆಯರೇ, ನನ್ ಗೆಳೆಯರಿಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ನನ್ಗೆ ಗೋಕುಲದಲ್ಲಿ ಇರೋಕೆ ಯಾವ ಅಧಿಕಾರನೂ ಇಲ್ಲ. ಕೃಷ್ಣ ನಿನ್ ಮೇಲೆ ನಂಬಿಕೆ ಇದೆ, ಆದ್ರೆ ನಂಬಿಕೆ ಅಲ್ಲಿ ಆದ್ರೆ ಹೋದ್ರೆ ಇರೋದಿಲ್ಲ. ನೀವು ನನ್ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದ್ರೆ ಪೂರ್ತಿ ನಂಬಿಕೆ ಇಡಿ. ಈಗ ನಿಮ್ ಪೇಟ ಮತ್ತೆ ಕೋಲನ್ ತಗೊಳ್ಳಿ. ನೀವ್ ಇಲ್ದೇ ಇದ್ರೆ ನನ್ನ ಪ್ರಮಾಣ ಪೂರ್ತಿ ಮಾಡಕ್ಕಾಗಲ್ಲ, ಮತ್ ನಿಮ್ಗೆ ನಿಮ್ ಅಧಿಕಾರನೂ ಕೊಡ್ಸಕ್ಕಾಗಲ್ಲ. ಆದ್ರೆ ಕೃಷ್ಣ, ಇಲ್ಲಿವರೆಗೂ ನಾವ್ ಯಾವ ದಾರಿನೂ ಯೋಚಿಸ್ಲೇ ಇಲ್ಲ. ಈಗ ನೀನ್ ಏನ್ ಮಾಡ್ತೀಯಾ? ರಾಧೆ, ನೀನ್ ನನ್ಗೆ ಮೊದಲೇ ದಾರಿ ತೋರಿಸಿದ್ಯಾ. ಗೋಪಬಾಲಕರಿಗೆ ಅವ್ರ ಅಧಿಕಾರ ಖಂಡಿತ ಸಿಗುತ್ತೆ, ಬೇಕಾದ್ರೆ ಅದು ಮೋಸದ ದಾರಿನೇ ಆಗಿರ್ಲಿ. ಅಮ್ಮ ಹೇಳ್ತಾಳೆ, ಸಾಮ ದಾನ ಭೇದ ದಂಡ, ಒಳ್ಳೇದ್ ಮಾಡೋದಿಕ್ಕೆ ಯಾವ ದಾರಿ ಆದ್ರೂ ಸರಿ. ಅಯ್ಯೋ ಬೆಣ್ಣೆ, ನನ್ ಬೆಣ್ಣೆ ಯಾರೋ ಕದ್ದು ಬಿಟ್ಟಿದ್ದಾರೆ. ನನ್ ಹಾಲಿನ ಮಡಕೆ ಎಲ್ಲಿ ಹೋಯ್ತು? ನಮ್ ಮನೇಲಿರೋ ಬೆಣ್ಣೆ ಎಲ್ಲ ಕಳುವಾಗಿದೆ. ಹೌದು, ನಂದು ಕೂಡ. ಈಗ ಕಂಸಂತರಿಗೆ ಹೇಗ್ ಕಟ್ಟೋದು? ನಂದ್ರಾಣಿ, ಅಯ್ಯೋ ನಂದ್ರಾಣಿ. ಈಗ ಏನ್ ಮಾಡೋದು? ಏನಾಯ್ತು? ಎಲ್ಲ ಮುಗ್ದೋಯ್ತು. ನಮ್ಮೆಲ್ಲರ ಮನೆಯಿಂದ ಹಾಲು ಬೆಣ್ಣೆ ಕದ್ಕೊಂಡು ಹೋಗಿದ್ದಾರೆ ನಂದ್ರಾಣಿ. ಈಗ ನಾವೇನ್ ಮಾಡೋದು? ಏನ್ ಹೇಳ್ತಿದ್ದೀರಾ? ಯಾರ್ಯಾರ ಹಾಲು ಬೆಣ್ಣೆ ಕಳ್ತನ ಆಗಿದೆ? ಬೆಣ್ಣೆ, ಹಾಲು ಎಲ್ಲ ಕಳುವಾಗಿದೆ. ಆದ್ರೆ ಇದು ಹೇಗ್ ಸಾಧ್ಯ? ಗೋಕುಲದಲ್ಲಿ ಯಾವತ್ತೂ ಕಳ್ತನ ಆಗಿಲ್ಲ. ಮತ್ತಿದೇ ಕಾರಣಕ್ಕೆ ನಾವೆಲ್ಲರೂ ನಮ್ಮನೆ ತೆರೆದೇ ಇಡ್ತೀವಿ. ಇದು ನಿಮ್ಮೆಲ್ಲರ ಭ್ರಮೆ ಅಲ್ಲ ತಾನೆ? ನಂದ್ರಾಣಿ, ಮೊದ್ಲು ನಮ್ಗೂ ನಂಬಿಕೆ ಬರ್ಲಿಲ್ಲ, ಆದ್ರೆ ಇದೇ ಸತ್ಯ. ನೀವೇ ಒಂದ್ಸಲ ಬಂದ್ ನೋಡಿ. ಬನ್ನಿ. ಅಪ್ಪ 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 ಅಪ್ಪ, ತೊಂದ್ರೆ ಆಗ್ಬಿಟ್ಟಿದ್ಯಪ್ಪ. ರಾಧೆ, ರಾಧೆ, ಏನಾಯ್ತು ರಾಧೆ ಪುಟ್ಟಿ? ನೀನ್ ಇಷ್ಟೊಂದು ಯಾಕೆ ಹೆದರ್ಕೊಂಡಿದ್ಯಾ? ಅಪ್ಪ, ನಾನು ಒಬ್ಳೇ ಅಲ್ಲ, ಬರ್ಸಾನದೆಲ್ಲ ಮಂದಿ ಎದುರುಕೊಂಡಿದ್ದಾರೆ. ಆದ್ರೆ ವಿಷಯ ಏನು ಮಗಳೇ? ಏನಾಯ್ತು? ಅಪ್ಪ, ಬರ್ಸಾನದೆಲ್ಲ ಹಾಲು ಬೆಣ್ಣೆನ ಯಾರೋ ಕದ್ಬಿಟ್ಟಿದ್ದಾರೆ. ಏನು? ವೃಷಭನವ್ರೆ, ರಾಧೆ ಪುಟ್ಟಿ ನಿಜ ಹೇಳ್ತಿದ್ದಾಳೆ. ಇಡೀ ಬರ್ಸಾನದಲ್ಲಿ ಒಂಚೂರು ಹಾಲು ಬೆಣ್ಣೆನೂ ಉಳಿದಿಲ್ಲ. ಬರೀ ಬರ್ಸಾನ ಮಾತ್ರ ಅಲ್ಲ, ಇಡೀ ಬ್ರಜಮಂಡಲಕ್ಕೆ ಈ ಗತಿ ಬಂದಿದೆ. ಬರೀ ಗೋಕುಲ ಬರ್ಸಾನ ಅಷ್ಟೇ ಅಲ್ಲ, ಎಲ್ಲಾ ಹಳ್ಳಿಲೂ ಹಾಲು ಬೆಣ್ಣೆ ಕದ್ದಿದ್ದಾರೆ. ಇಲ್ಲಿ ನೋಡಿ ನಂದರಾಣಿ, ರಾತ್ರಿ ಇಲ್ಲಿ ಬೆಣ್ಣೆ ತುಂಬಿದ ಮಡಕೆ ಇತ್ತು, ಈಗ ಕಾಣಿಸ್ತಾ ಇಲ್ಲ. ಇಷ್ಟು ಎತ್ತರದಲ್ಲಿರೋ ಮಡಕೆನ ಹೇಗ್ ಕದಿಯಕ್ಕಾಗತ್ತೆ? ಯಾರೀ ಕೆಲ್ಸನ್ ಮಾಡೋಕ್ ಸಾಧ್ಯ? ನಂದ್ರಾಣಿ, ಯಾವ ಕಳ್ಳ ಇಲ್ಲಿ ಬಂದಿದ್ನೋ ತುಂಬಾ ಅವಸರದಲ್ಲಿದ್ದ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಬೆಣ್ಣೆ ಚೆಲ್ಲಿರೋದು. ಆದ್ರೆ ಇದಕ್ಕೂ ಮೊದಲು ಯಾರ ಮನೇಲೂ ಬೆಣ್ಣೆ ಕಳ್ತನ ಆಗಿರ್ಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಸಂಪೂರ್ಣ ಬ್ರಜಮಂಡಲದಿಂದ ಹಾಲು ಬೆಣ್ಣೆ ಕಳ್ತನ ಆಗಿದೆ. ಇದ್ಯಾವುದೋ ಸಾಧಾರಣ ಘಟನೆ ಅಲ್ಲ, ಇದ್ಯಾವುದೋ ಷಡ್ಯಂತ್ರನೇ. ಇಂತಹ ಷಡ್ಯಂತ್ರ ಯಾರು ಮಾಡ್ತಾರೆ ವೃಷಭನವ್ರೆ? ಇಂಥ ಷಡ್ಯಂತ್ರ ಮಾಡೋದಕ್ಕೆ ಒಬ್ಬನಿಂದ ಮಾತ್ರ ಸಾಧ್ಯ. ಅವನೇ ಕಂಸ. ಆದ್ರೆ ಹೇಗೂ ಕಂಸನಿಗೆ 2 ಪಟ್ಟು ತೆರಿಗೆ ಸಿಗ್ತಾ ಇದೆ. ಮತ್ತೆ ಅವನೇ ಯಾಕೆ ಬೆಣ್ಣೆ ಕದಿಯೋ ಷಡ್ಯಂತ್ರ ಮಾಡ್ತಾನೆ? ಅವನಿಗೆ ತೆರಿಗೆಯಿಂದ ಏನಾಗ್ಬೇಕಾಗಿದೆ ಹೇಳಿ? ಅವನಿಗೆ ಬೇಕಿರೋದಿಷ್ಟೇ ನಮ್ಮ ಜನ ಕಷ್ಟಪಡೋದು ನಾವು ನೋಡ್ಬೇಕು. ಅದಕ್ಕೆ ಒಂದು ಹೊಸ ಕಾರಣ ಬೇಕು ಅಷ್ಟೇ. ಎಲ್ಲ ಜನರು ಶಾಂತಿಯಿಂದನೇ ದುಪ್ಪಟ್ಟು ತೆರಿಗೆ ಕೊಡ್ತಾ ಇದ್ರು. ಆದ್ರೆ ಈಗ ನಮ್ಮ ಹತ್ರ ಬೆಣ್ಣೆನೇ ಇಲ್ಲ ಅಂತ ಆದ್ರೆ ತೆರಿಗೆ ಇಲ್ಲಿಂದ ಕೊಡೋದು? ಮತ್ತೆ ತೆರಿಗೆ ಕೊಡಲ್ಲ ಅಂತ ಆದ್ರೆ ಅವನಿಗೆ ನಮ್ಮೆಲ್ರಿಗೂ ಕಷ್ಟ ನೋವು ಕೊಡೋದಕ್ಕೆ ಮತ್ತೆ ಅವಕಾಶ ಸಿಕ್ಬಿಡುತ್ತೆ. ನಂದ್ರಾಣಿ, ನನ್ಗನ್ಸತ್ತೆ ಈ ಕೆಲಸ ಮಾಡಿರೋದು ಮನುಷ್ಯರಂತೂ ಅಲ್ವೇ ಅಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ಭಗವಂತ ಬೆಣ್ಣೆ ಕದ್ದಿದ್ದಾನೆ ಅಂತನಾ? ಗೊತ್ತಿಲ್ಲ ನಂದರಾಣಿ, ನಾನಂತೂ ಇಡೀ ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಬೆಣ್ಣೆ ಕಾಯ್ತಾ ಇದ್ದೆ, ಆದ್ರೂ ಬೆಣ್ಣೆ ಕಳವಾಗಿದೆ. ಇದರರ್ಥ ಏನಂದ್ರೆ ಬೆಣ್ಣೆ ಕದ್ದಿರೋದು ಒಬ್ಬ ಮಾತ್ರ ಅಲ್ಲ, ಬದಲಿಗೆ ಒಂದು ಇಡೀ ಗುಂಪೆ ಇದೆ. ಮತ್ತವರು ಸರಿಯಾದ ಯೋಜನೆಯೊಂದಿಗೆ ಗೋಕುಲಕ್ಕೆ ಬಂದಿದ್ದಾರೆ. ಆದ್ರೆ ಒಂದು ವಿಷಯ ನನಗೆ ಅರ್ಥ ಆಗ್ಲಿಲ್ಲ.
ಇಡೀ ಗೋಕುಲದಲ್ಲೇ ಬೆಣ್ಣೆ ಕಳ್ತನ ಆಗಿದೆ ಅಂದ್ರೆ ಆ ಬೆಣ್ಣೆ ಕಳ್ಳರು ನಮ್ಮನೆಗೆ ಯಾಕೆ ಬಂದಿಲ್ಲ? ನಂದ್ರಾಣಿ 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 ಏನಾಯ್ತು ದಾಮೋದರಣ್ಣ? ನಂದ್ರಾಣಿ ಹೋದ್ರು. ಬೆಣ್ಣೆ ಕಳ್ಳರು ನಮ್ಮ ಮನೇಲಿರೋ ಎಲ್ಲಾ ಬೆಣ್ಣೆನೂ ಕದ್ಕೊಂಡು ಹೋದ್ರು. ಇಲ್ಲಿ ನೋಡಿ. ಬರ್ಸಾನ ಜನರೇ, ನೀವೆಲ್ಲರೂ ಹೆದರ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಸ್ವತಃ ರಕ್ಷಕನೇ ಭಕ್ಷಕನಾದಾಗ ಚಿಂತೆಯಿಂದಲ್ಲ, ಬದಲಾಗಿ ಚಾಣಾಕ್ಷತೆಯಿಂದ ಆ ಸಮಸ್ಯೆಗೆ ನಾವು ಉತ್ತರ ಹುಡುಕ್ತಾ ಹೋಗ್ಬೇಕು. ಆದ್ರೆ ಋಷಭಾನು ಅವರೇ, ಕಂಸನ ಸೈನಿಕರು ತೆರಿಗೆ ಪಡೆಯೋದಕ್ಕೆ ಬಂದಾಗ ನಾವು ಅವರಿಗೆ ಏನು ಅಂತ ಹೇಳೋದು? ಹೌದು, ನಾವು ಅವ್ರಿಗೆ ಏನು ಹೇಳೋದು? ನಾವ್ ಯಾವುದೇ ಅಪಾಯಕ್ಕಾದ್ರೂ ಪೂರ್ಣ ರೂಪದಲ್ಲಿ ತಯಾರಾಗಿರ್ಬೇಕು. ಯಾಕಂದ್ರೆ ನಿಜವಾಗ್ಲೂ ಈ ಷಡ್ಯಂತ್ರ ಕಂಸಂದಾದ್ರೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಅಪ್ಪ, ನಿಮ್ಮ ಅನುಮಾನ ನಿಜಾನೇ ಆಗಿರ್ಬಹುದು. ಆದ್ರೆ ನನಗನ್ಸತ್ತೆ ಈ ಘಟನೆ ಹಿಂದೆ ಕಂಸ ಅಲ್ಲ, ಬೇರೆ ಯಾರೋ ಇದ್ದಾರೆ. ಸತ್ಯ ಏನು ಅಂತ ನಾನೇ ಕಂಡಿಡಿಬೇಕು. ಗೋಕುಲದ ಬೆಣ್ಣೆ, ಬರ್ಸಾನದ ಬೆಣ್ಣೆ, ಇಡೀ ಪ್ರಜಾಮಂಡಲದ ಬೆಣ್ಣೆ. ನಮ್ಮ ಅಧಿಕಾರ ಈಗ ನಮ್ ಕೈಯಲ್ಲಿದೆ. ಬನ್ನಿ ಗೆಳೆಯರಿ, ಹೊಟ್ಟೆ ತುಂಬ ತಿನ್ನಿ. ನಿಮ್ಮ ಊಟನ ಎಷ್ಟು ಬೇಕೋ ಅಷ್ಟು ತಿನ್ನಿ. ಯಾರು ಹಸುವನ್ನ ನೋಡ್ಕೋತಾರೋ ಅವರೇ ಬೆಣ್ಣೆಗೆ ಒಡೆಯರು. ಯಾರು ಹಸುವನ್ನ ಮೇಸಕ್ ಹೋಗ್ತಾರೋ ಅವರೇ ಬೆಣ್ಣೆಗೆ ಒಡೆಯರು. ಗೆಳೆಯರೇ, ನೀವೇ ಈ ಬೆಣ್ಣೆಗೆ ಒಡೆಯರು. ಬನ್ನಿ, ಹೊಟ್ಟೆ ತುಂಬಾ ತಿನ್ನಿ, ಚೆನ್ನಾಗಿ ತಿನ್ನಿ. ಕೃಷ್ಣ, ನಂಗೆ ಈಗ್ಲೂ ನಂಬಿಕೆ ಬರ್ತಿಲ್ಲ. ಇದು ಕನ್ಸ ನಿಜನಾ? ಗೆಳೆಯರೇ, ಯಾವ ಕನ್ಸು ನಿಜ ಆಗುತ್ತೋ ಆಗ ಹೀಗೆ ಆಗೋದು. ಆದ್ರೆ ಕೃಷ್ಣ, ಈ ಬೆಣ್ಣೆ ಮೇಲೆ ನಮಗ್ ನಿಜವಾಗ್ಲೂ ಅಧಿಕಾರ ಇದ್ಯಾ? ಬೆಣ್ಣೆ ಕದ್ದು ನಾವು ತಪ್ಪೇನು ಮಾಡಿಲ್ಲ ಅಲ್ವಾ ಕೃಷ್ಣ? ಗೆಳೆಯರೇ, ನಾವು ಬೆಣ್ಣೆನ ಕದ್ದಿದ್ದಲ್ಲ, ನಮ್ ಶ್ರಮಕ್ಕೆ ಬೆಲೆ ತಗೊಂಡಿದೀವಿ ಅಷ್ಟೇ. ಕಂಸಮಾವನ್ ಬೈತಿಂದ ಬ್ರಜಮಂಡಲದ ಜನ ನಮ್ಗೆ ಬೆಣ್ಣೆ ಕೊಡಕ್ ಆಗ್ತಿರ್ಲಿಲ್ಲ. ಅಮ್ಮ ಹೇಳ್ತಾಳೆ, ಶ್ರಮಕ್ಕೆ ಬೆಲೆ ಕೊಡ್ದೇ ಇರೋದು ಮತ್ತು ತಗೊಳ್ದೇ ಇರೋದು ಎರಡು ಪಾಪನೇ. ಕೃಷ್ಣ, ಅದರ ಅರ್ಥ ಏನಂದ್ರೆ ಈ ಬೆಣ್ಣೆನ್ ತಗೊಂಡು ನಾವು ಕೇವಲ ನಮ್ಮನ್ನಲ್ಲ, ಜೊತೆಗೆ ಬ್ರಜವಾಸಿಗಳನ್ನು ಅವ್ರಿಗೆ ಗೊತ್ತಿಲ್ದೇನೆ ಆಗ್ತಿದ್ ಪಾಪದಿಂದ ನಾವು ಅವ್ರನ್ನ ಕಾಪಾಡಿದೀವಿ. ನೀನ್ ಸತ್ಯವಾದ ಮಾತೇ ಹೇಳ್ದೆ ಅಣ್ಣ. ಗೋಪಾಲಕರೇ, ಯಾವುದೇ ಅಪರಾಧಿ ಭಾವನೆ ಇಲ್ದೆ ನಿಮ್ಮ ಅಧಿಕಾರದ ಆನಂದ ಪಡಿಬೇಕು. ಗೆಳೆಯರೇ, ಇನ್ಯಾಕ್ ತಡ? ಮುಂದೆ ಬನ್ನಿ, ನಿಮ್ ಪ್ರೀತಿಯ ಬೆಣ್ಣೆ ತಿನ್ನಿ. ಕೃಷ್ಣ, ಇವತ್ತು ನಿನ್ನಿಂದಾನೇ ನಮ್ಗೆ ನಮ್ಮ ಅಧಿಕಾರ ಸಿಕ್ಕಿರೋದು. ಕೃಷ್ಣ, ನಾವು ನಿನ್ನಿಂದಾಗಿನೇ ನಮ್ ಶ್ರಮದ ಬೆಲೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ನಮ್ಮ ಆಸೆ ಏನಂದ್ರೆ ಈ ಬೆಣ್ಣೆನ ನೀನೇ ನಮ್ ಕೈ ಕೊಡ್ಬೇಕು. ಹಾ ಕೃಷ್ಣ, ನಾವು ಮಾತ್ರ ನಿನ್ ಕೈಯಿಂದಾನೇ ಬೆಣ್ಣೆ ತಿನ್ನೋದು. ಯದುಕುಲ ತಿಲಕ ಯಶೋಧೆಯ ಬಾಲ, ಯದುಕುಲ ತಿಲಕ ಯಶೋಧೆಯ ಬಾಲ, ಬೆಣ್ಣೆಯ ಹಂಚುತ ತಣಿಸಿಹನಲ್ಲ, ಬೆಣ್ಣೆಯಲ್ಲಿ ಹರಿಯೊಲವನು ಪಡೆದು ಧನ್ಯರಾಗಿ ಹರುಗೋವಳರೆಂದು, ಈ ಪ್ರಸಾದ ಸೋಕಿದ ಕ್ಷಣದಲ್ಲಿ ಆತ್ಮದ ಭವ ಭಯ ಕ್ಷಣಿಸಿತಲ್ಲೇ, ಗೊಲ್ಲ ಬಾಲಕರ ಬಂಧುವು ಶ್ಯಾಮ, ಅವರಾಹಿತದಲೆ ಆತನ ಪ್ರೇಮ. ನಾರಾಯಣ ನಾರಾಯಣ. ಇಂದು ನಂದಪುತ್ರನು ತನ್ನ ಮಾತನ್ನು ಪೂರ್ಣಗೊಳಿಸಿದ ಪ್ರಭು. ಅವನು ತನ್ನ ಸಖರಿಗೆ ಗೋಪಬಾಲರಿಗೆ ಅವರ ಅಧಿಕಾರ ನೀಡಿದ್ದಾನೆ ಪ್ರಭು. ದೇವರ್ಷಿ, ಇನ್ನೂ ಕೂಡ ಕೃಷ್ಣನ ಪ್ರಮಾಣ ಪೂರ್ತಿಯಾಗಿಲ್ಲ ಮತ್ತು ಈಗ ಈ ಸಮಸ್ಯೆಯು ಪೂರ್ಣವಾಗಿ ಮುಗಿದಿಲ್ಲ ಕೂಡ. ನಾರಾಯಣ ನಾರಾಯಣ.
ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ ಕೃಷ್ಣ ಏನು ಮಾಡಿದನೋ ಅದು ಈ ಸಮಸ್ಯೆಯ ತ್ವರಿತ ಉಪಾಯ. ಗೋಪಬಾಲರು ತಮ್ಮ ಕಾರ್ಯದ ಮೇಲೆ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದರು. ಆದ್ದರಿಂದ ಈ ಸಮಯದಲ್ಲಿ ಅವರಿಗೆ ಅವರ ಕಾರ್ಯದ ಫಲ ಪ್ರಾಪ್ತಿ ಅವಶ್ಯಕವಾಗಿತ್ತು. ಏಕೆಂದರೆ ಒಂದು ಬಾರಿ ಮನುಷ್ಯನಿಗೆ ಕಾರ್ಯದಲ್ಲಿನ ವಿಶ್ವಾಸ ಸಮಾಪ್ತಿಯಾದರೆ ಆಗ ಜಗತ್ತಿನ ಸಾರ್ಥಕತೆಯೇ ಸಮಾಪ್ತಿಯಾಗುತ್ತದೆ. ಹಾಗಾದರೆ ಒಂದು ವೇಳೆ ಮನುಷ್ಯನಿಗೆ ತನ್ನ ಕಾರ್ಯದಲ್ಲಿ ಪೂರ್ಣ ವಿಶ್ವಾಸವಿದ್ದರೆ ಜಗತ್ತಿನ ಬಹುದೊಡ್ಡ ಸಮಸ್ಯೆಯು ಸ್ವತಃ ನಾಶವಾಗುತ್ತದೆ. ನಾರಾಯಣ ನಾರಾಯಣ, ನನಗೆ ತಿಳಿಯಿತು ಪ್ರಭು, ನನಗೆ ತಿಳಿಯಿತು. ಗೆಳೆಯರೇ, ನಾನೀಗ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ. ಈಗ ನೀವು ನನ್ಗೊಂದ್ ಮಾತು ಕೊಡ್ಬೇಕು. ನನ್ಗೆ ವಚನ ಕೊಡಿ, ಏನೇ ಆಗ್ಲಿ ನೀವು ನಿಮ್ಮ ಗೋಪಕರ್ಮ ಬಿಡೋದಿಲ್ಲ ಅಂತ. ಕೃಷ್ಣ, ನಾವು ನಿನಗ್ ಮಾತ್ ಕೊಡ್ತೀವಿ. ಎಂತ ಕಷ್ಟನೇ ಬರ್ಲಿ, ಪರಿಸ್ಥಿತಿ ಹೇಗೆ ಇರ್ಲಿ, ನಮ್ ಕಡೆ ಉಸಿರಿರೋವರೆಗೂ ಗೋಪಕರ್ಮ ಬಿಡಲ್ಲ. ಗೋಪಾಲಕರೇ, ನಿಮ್ಮ ಎದುರಿಗೆ ಇಡೀ ಬ್ರಜಮಂಡಲದ ಹಾಲು ಮತ್ತೆ ಬೆಣ್ಣೆ ಇದೆ. ಹಾಲು ಕೊಡಿರಿ, ಬೆಣ್ಣೆ ತಿನ್ನಿ, ನಿಮ್ಮ ಗೋಪಕರ್ಮ ಪಾಲಿಸಿ. ಗಲ್ಲ, ನಂಗೂ ಬೆಣ್ಣೆ ತಿನ್ಸು. ಈ ಅಧಿಕ ಪ್ರಸಂಗಿ ಇಲ್ಲೇ ಬಂದ್ಲು. ಕಂಸ, ನಿನ್ನ ಈ ಸಂಪೂರ್ಣ ಬ್ರಜಮಂಡಲನ ರಾಹು ತನ್ನ ದೃಷ್ಟಿಯಿಂದ ನೋಡಿದಾನೆ. ಯಮುನೆಯ ದಡದ ಆ ಗೋಕುಲನೂ ಕೂಡ. ಅಲ್ಲಿ ನಿನ್ನ ಥರ ಇರೋ ಸರ್ವಶಕ್ತಿವಂತ ರಾಕ್ಷಸರಿಗೂ ಕೂಡ ಭ್ರಮೆಯಾಗತ್ತೆ. ಭ್ರಮೆ ಆಗುವುದು ಭಯಭೀತರಿಗೆ ಮಾತ್ರ. ನಾನು ಭಗವಂತ ಮತ್ತು ಭಗವಂತನಿಗೆ ಭಯವಾಗುವುದಿಲ್ಲ. ಹೌದು, ಗೋಕುಲದಲ್ಲಿ ನಾನು ಸಿಂಹದ ಘರ್ಜನೆ ಮತ್ತು ಗರುಡನ ಪಂಜವನ್ನು ಅವಶ್ಯ ನೋಡಿದ್ದೆ. ಅದಕ್ಕಾಗಿ ನಾನು ಕೇವಲ ಅವುಗಳ ಸತ್ಯ ತಿಳಿಯ ಬಯಸುತ್ತೇನೆ. ಕೇವಲ ಸತ್ಯ. ಆದರೆ ಸತ್ಯ ಏನ್ ಗೊತ್ತಾ ಕಂಸ? ಗೋಕುಲ ಯಾವುದೋ ಸಾಧಾರಣ ಜಾಗ ಅಲ್ಲ. ಅದು ವಿಷ್ಣುವಿನ ವೈಕುಂಠ ಲೋಕಕ್ಕೆ ಯಾವ ರೀತಿನಲ್ಲೂ ಕಡಿಮೆ ಇಲ್ಲ ಅಂತ ನನಗನ್ಸುತ್ತೆ. ಗೋಲೋಕ. ಒಂದು ವೇಳೆ ಈ ಬಾರಿ ನಿನಗೆ ಭ್ರಮೆಯಾಗಿದೆಯೇ ರಾಹು? ಕಂಸ, ರಾಹುವಿನ ದೃಷ್ಟಿ ಯಾವತ್ತೂ ಅಸತ್ಯನ ನೋಡೋದಿಲ್ಲ. ದೇವತೆಗಳು ಅದೆಷ್ಟೇ ಮೋಡಿ ಮಾಡ್ಲಿ, ರಾಹುವಿನ ದೃಷ್ಟಿಯಿಂದ ಯಾವ ದೇವರು ಉಳಿಯಲ್ಲ, ದೇವಸ್ಥಾನನೂ ಉಳಿಯಲ್ಲ. ಗೊಲ್ಲ, ಈಗ ಯಾಕೆ ಸುಮ್ಮನಿದ್ಯಾ? ಏನಾದ್ರೂ ಮಾತಾಡು. ನೀನ್ ಇಷ್ಟೊಂದು ಹಾಲು ಬೆಣ್ಣೆನ ಎಲ್ಲಿಂದ ತಂದೆ? ಅಲ್ಲ ಗೋಪಿಕೆ, ನಿನ್ಗೆ ಗೊತ್ತಾಗ್ಬೇಕು ಇದು? ನೀನ್ ನಮ್ ಗುಟ್ಟನ್ನ ರಟ್ ಮಾಡಲ್ಲ ಅಲ್ಲ? ಗೊಲ್ಲ, ನೀನ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ. ಎಲ್ಲ ಗೊಲ್ಲ ಬಾಲಕರಿಗೆ ಅವ್ರ ಅಧಿಕಾರ ಕೊಡಿಸ್ದೆ. ಅದಕ್ಕೆ ನಾನ್ ನಿನ್ನ ಹೊಗಳ್ಬೇಕು ಅಂತಿದ್ದೀನಿ. ನನ್ನ ಹೊಗಳ್ತೀಯ? ನಿಜಾನ ಗೋಪಿಕೆ? ಹಾಗಾದ್ರೆ ನಾನು ಅದನ್ನ ನಿಂಗೆ ಖಂಡಿತ ಹೇಳ್ತೀನಿ. ಈ ಕೆಲಸನ ನಾವು ಹೇಗ್ ಪೂರ್ತಿ ಮಾಡ್ತೀವಿ ಅಂತ ಹೇಳ್ತೀನಿ. ಒಂದ್ಸಲ ಸತ್ಯ ಏನು ಅಂತ ನನಗೆ ಗೊತ್ತಾಗ್ಲಿ, ಆಮೇಲೆ ನಿನ್ ಬಂಡವಾಳನ ಬಯಲ್ ಮಾಡ್ತೀನಿ.